ಆರ್ಸಿಬಿ ವರ್ಸಸ್ ಸಿಎಸ್ಕೆ ಮ್ಯಾಚ್ ಟಿಕೆಟ್ ಖರೀದಿ ಬಗ್ಗೆ ಎಚ್ಚರ. ಆನ್ಲೈನ್ ಟಿಕೆಟ್ ಎಂದು ಹಣ ಪಡೆದು ಟಿಕೆಟ್ ನೀಡದೆ ವಂಚಿಸಲಾಗ್ತಾ ಇದೆ. ಆರ್ಸಿಬಿ ವರ್ಸಸ್ ಸಿಎಸ್ಕೆ ಮ್ಯಾಚ್ ಟಿಕೆಟ್ ಖರೀದಿ ಬಗ್ಗೆ ಎಚ್ಚರದಿಂದ ಇರಬೇಕಾಗತ್ತೆ. ಆನ್ಲೈನ್ ಟಿಕೆಟ್ ಅಂತ ಹಣ ಪಡೆದುಕೊಂಡು ಟಿಕೆಟನ್ನು ನೀಡದೆ ವಂಚನೆ ಮಾಡಿರೋ ಅಂತ ಪ್ರಕರಣ ಈಗ ಬೆಳಕಿಗೆ ಬರ್ತಾ ಇದೆ. ಸಿಎಸ್ಕೆ ವರ್ಸಸ್ ಆರ್ಸಿಬಿ ಮ್ಯಾಚ್ನಲ್ಲಿ 2,94,000 ರೂಪಾಯಿ ಹಣವನ್ನು ಕಳೆದುಕೊಳ್ಳಲಾಗಿದೆ. ಇನ್ಸ್ಟಾಗ್ರಾಮ್ನಲ್ಲಿ ಹಾಕಿದ್ದಂಥ ನಕಲಿ ವೆಬ್ಸೈಟ್ ನಂಬಿ ವ್ಯಕ್ತಿ ಮೋಸ ಹೋಗಿದ್ದಾರೆ. ಟಿಕೆಟ್ ಖರೀದಿಸಲು ಹೋಗಿ ಲಕ್ಷಾಂತರ ರೂಪಾಯಿ ಹಣ ಕಳೆದುಕೊಂಡಿದ್ದಾರೆ ಶಶಾಂಕ್ ಎಂಬಾತ. ಕೇಂದ್ರ ವಿಭಾಗ ಸೆನ್ ಠಾಣೆಗೆ ದೂರನ್ನ ನೀಡಿದ್ದಾರೆ ಯುವಕ ಶಶಾಂಕ್. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಶಿವಕುಮಾರ್, ಆರ್ಸಿಬಿ ವರ್ಸಸ್ ಸಿಎಸ್ಕೆ ಮ್ಯಾಚ್ ಅನ್ನ ಟಿಕೆಟ್ ಅಲ್ಲೂ ಕೂಡ ಈಗ ಸ್ಕ್ಯಾಮ್ ಆಗ್ತಾ ಇರುವಂತದ್ದು, ಹೇಗಾಯ್ತು ಈ ಸ್ಕ್ಯಾಮ್? ಇದರ ಬಗ್ಗೆ ವಿವರಣೆ ನೀಡೋದಾದ್ರೆ. ನಾಳೆ ಬೆಂಗಳೂರಿನಲ್ಲಿ ಬೆಂಗಳೂರು ಹಾಗೂ ಚೆನ್ನೈ IPL ಮ್ಯಾಚ್ ಇರುವಂತದ್ದು. ಇದು ತುಂಬಾನೇ ಕ್ರೂಷಿಯಲ್ ಮ್ಯಾಚ್. ಅಂದ್ರೆ ಯಾರು ಗೆಲ್ತಾರೆ ಅವರು ಪ್ಲೇ ಆಫ್ಗೆ ಹೋಗ್ತಾರೆ, ಸ್ವತಂತ್ರ ತಂಡ ವಾಪಸ್ ತವರಿಗೆ ಮರಳುವಂತದ್ದು. ಹೀಗಾಗಿ ಬೆಂಗಳೂರು ಚೆನ್ನೈ ಮ್ಯಾಚ್ಗೆ ತುಂಬಾನೇ ಡಿಮ್ಯಾಂಡ್ ಇರುವಂತದ್ದು. ಪ್ರಮುಖವಾಗಿ ಖಾಸಗಿ ಕಂಪನಿ ಎಂಪ್ಲಾಯ್ ಆಗಿರುವಂತಹ ಶಶಾಂಕ್ ಕಳೆದ 3 ದಿನಗಳಿಂದ ಆತ IPL ಟಿಕೆಟ್ಗೆ ಟ್ರೈ ಅನ್ನ ಮಾಡ್ತಿರ್ತಾನೆ. ಅಂದ್ರೆ ಬೆಂಗಳೂರಿನಲ್ಲಿ ನಡೆಯುವಂತಹ ಬೆಂಗಳೂರು ಚೆನ್ನೈ ಮ್ಯಾಚ್ಗೆ ಟಿಕೆಟ್ ಅನ್ನ ಖರೀದಿ ಮಾಡಬೇಕು, ಜೊತೆಗೆ ತನ್ನ ಸ್ನೇಹಿತರ ಜೊತೆ ಮ್ಯಾಚ್ಗೆ ಹೋಗಬೇಕು ಅಂತೇಳಿ ಆತ ಡಿಸೈಡ್ ಅನ್ನ ಮಾಡ್ತಾನೆ. ಹಲವು ಕಡೆ ಆತ ಟಿಕೆಟ್ಗಾಗಿ ಪ್ರಯತ್ನವನ್ನು ಪಟ್ಟಿರ್ತಾನೆ, ಆದ್ರೆ ಟಿಕೆಟ್ ಸಿಕ್ಕಿರೋಲ್ಲ. ಹೀಗಾಗಿ ಆನ್ಲೈನ್ ನಲ್ಲಿ ಸರ್ಚ್ ಮಾಡ್ಲಿಕ್ಕೆ ಹೋಗ್ತಾನೆ. ಆತ ಆನ್ಲೈನ್ ನಲ್ಲಿ ಸರ್ಚ್ ಮಾಡುವಂತಹ ಸಂದರ್ಭದಲ್ಲಿ ಇನ್ಸ್ಟಾಗ್ರಾಮ್ ನಲ್ಲಿ ಒಂದು ಐಡಿ ದೊರಕುವಂತದ್ದು. IPL ಟಿಕೆಟ್ಸ್ ಸಿಎಸ್ಕೆ ಆರ್ಸಿಬಿ ಮ್ಯಾಚ್ ಅಂತೇಳಿ ಒಂದು ಲಿಂಕ್ ದೊರೆಯುತ್ತೆ. ಅದನ್ನ ಕ್ಲಿಕ್ ಮಾಡಿದಂತ ಸಂದರ್ಭದಲ್ಲಿ ಸೈಬರ್ ಕದೀಮರ ನಂಬರ್ ಆತನಿಗೆ ಸಿಗುವಂತದ್ದು. ಸ್ವತಃ ಶಶಾಂಕ್ ಎಲ್ಲ ಒಂದ್ ಕಡೆ ನನಗೆ ಟಿಕೆಟ್ ಸಿಗಬಹುದು ಅಂತೇಳಿ ಆತ ಪ್ರಯತ್ನವನ್ನು ಪಡುವಂತದ್ದು. ಆರೋಪಿಗಳನ್ನ ಸಂಪರ್ಕವನ್ನು ಮಾಡಿದಂತ ಸಂದರ್ಭದಲ್ಲಿ 2,300 ರೂಪಾಯಿಯ ಸುಮಾರು 3 ಟಿಕೆಟ್ ಗಳನ್ನ ಖರೀದಿ ಮಾಡಲಿಕ್ಕೆ ಮೊದಲ ಹಂತದಲ್ಲಿ ಸುಮಾರು 7,000 ಹಣವನ್ನ ಶಶಾಂಕ್ ಆರೋಪಿಗಳ ಅಕೌಂಟ್ಗೆ ಹಾಕ್ತಾನೆ. ಆದ್ರೆ ಅವರು ಈ ಟಿಕೆಟ್ ಅನ್ನ ಕೊಡ್ತೀವಿ, ನಿಮ್ಗೆ ಕೊರಿಯರ್ ಮೂಲಕವಾಗಿ ಟಿಕೆಟ್ ಅನ್ನ ಕೊಡ್ತೀವಿ ಅಂತೇಳಿ ನಂಬಿಸ್ತಾರೆ. ಆದ್ರೆ 2 ದಿನದಲ್ಲಿ ಟಿಕೆಟ್ ಬರುತ್ತೆ ಅಂತ ಹೇಳಿದಂತ ಆರೋಪಿಗಳು 2 ದಿನ ಆದ್ರೂ ಕೂಡ ಒಂದ್ ಕಡೆ ಟಿಕೆಟ್ ಅನ್ನು ಕಳಿಸೋದಿಲ್ಲ, ಮತ್ತೊಂದ್ ಕಡೆ ಪಡ್ಕೊಂಡಂತ ಹಣವನ್ನು ಕೂಡ ರಿಫಂಡ್ ಮಾಡೋದಿಲ್ಲ. ಹೀಗಾಗಿ ನಿಮ್ಗೆ ಮತ್ತೆ ಇನ್ನೂ ಎಷ್ಟು ಟಿಕೆಟ್ ಅನ್ನ ಕೊಡ್ತೀವಿ ಅಂತೇಳಿ ಮತ್ತೊಮ್ಮೆ ಆಲ್ರೆಡಿ 7,000 ಕೊಟ್ಟಿರ್ತಾನೆ ಶಶಾಂಕ್, ಮತ್ತೊಮ್ಮೆ 60,000, 25,000 ಹೀಗೆ ಹಂತವಾಗಿ ಒಟ್ಟು 2,94,000 ಹಣವನ್ನ ಪಡ್ಕೊಂಡಂತ ಸೈಬರ್ ಕದಿಮರು ಆತನನ್ನ ಸಂಪರ್ಕ ಮಾಡಿದ್ದಂತ ಮೊಬೈಲ್ ಸಂಖ್ಯೆ ಏನಿರುತ್ತೆ ಅದನ್ನ ಸ್ವಿಚ್ ಆಫ್ ಮಾಡ್ಕೊಳ್ತಾರೆ. ಕಡೆಗೆ ಅಂದ್ರೆ 2,94,000 ಹಣ ತನ್ನ ಖಾತೆಯಿಂದ ಟ್ರಾನ್ಸ್ಫರ್ ಆದಂತ ನಂತರದಲ್ಲಿ ಶಶಾಂಕ್ಗೆ ಗೊತ್ತಾಗುತ್ತೆ ನಾನು ಮೋಸ ಹೋಗಿದ್ದೀನಿ ಅಂತೇಳಿ. ಕಡೆಗೆ ಶಶಾಂಕ್ ಬೆಂಗಳೂರಿನ ಸೆಂಟ್ರಲ್ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟು ಸದ್ಯ ಪೊಲೀಸರು ತನಿಖೆಯನ್ನು ಮಾಡ್ತಿರುವಂತದ್ದು. ಮಧುಸೂದನ್, ಧನ್ಯವಾದ ಶಿವಕುಮಾರ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.